ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಬಂಧುಗಳೇ, ಪಿಂಗಾರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾಷಷ್ಠಿ ಉತ್ಸವದ ಸಂಭ್ರಮ ಆಚರಣೆ ಜೋರಾಗಿದೆ. ಇತರ ಬೇರೆ ದೇವಸ್ಥಾನಗಳಲ್ಲಿ ಜಾತ್ರೋತ್ಸವಕ್ಕೆ ಗೊನೆ ಕಡಿಯುವುದರ ಮೂಲಕ ಚಾಲನೆ ದೊರೆಯುತ್ತದೆ. ಆದರೆ ಇಲ್ಲಿ ವಿಶೇಷವಾಗಿ ರಾಮ ಲಕ್ಷ್ಮಣ ಎಂಬ 2 ಕೊಪ್ಪರಿಗೆಗಳನ್ನು ಏರಿಸುವುದರ ಮೂಲಕ ಚಂಪಾಷಷ್ಠಿ ಜಾತ್ರೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ದೊರೆತಿದೆ. ಚಂಪಾಷಷ್ಠಿ ಮಹೋತ್ಸವ ಇದೇ ಬರುವ ನವೆಂಬರ್ 25 ಮತ್ತು 26ರಂದು ವಿಜೃಂಭಣೆಯಿಂದ ನಡೆಯಲಿದೆ. ಅದಕ್ಕೆ ಆಗಬೇಕಾದ ಪೂರ್ವ ಸಿದ್ಧತೆಗಳು ಭರದಿಂದ ಸಾಗುತ್ತಿದೆ. ದೇವಾಲಯದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವರ ರಥಗಳ ತಯಾರಿ ಕೆಲಸಗಳು ಜೋರಾಗಿ ನಡೆಯುತ್ತಿದೆ. ಪೌರ್ಣಮಿಯಂದು ದೇವರ ಅನುಗ್ರಹದಿಂದ ವಿಳ್ಯ ಪಡಿಯಕ್ಕಿ ತೆಗೆದುಕೊಳ್ಳುವುದರ ಮೂಲಕ ರಥ ನಿರ್ಮಾಣದ ಕೆಲಸವನ್ನು ಇಲ್ಲಿಯ ಮೂಲ ನಿವಾಸಿಗಳಾದ ಮಲೆಕುಡಿಯ ಜನಾಂಗದವರು ಆರಂಭಿಸುತ್ತಾರೆ. 4 ರಿಂದ 5 ದಿನ ಕಾಡಿನಲ್ಲೇ ಇದ್ದು ರಥ ನಿರ್ಮಾಣಕ್ಕೆ ಬೇಕಾದ ಬಿದಿರು ಮುಂತಾದ ಪರಿಕರಗಳನ್ನು ಸಂಗ್ರಹ ಮಾಡುತ್ತಾರೆ. ಯಾವುದೇ ಹಗ್ಗವನ್ನು ಬಳಸದೆ ಬೆತ್ತದಿಂದಲೇ ಕಟ್ಟಿ ನಿರ್ಮಾಣ ಮಾಡುವುದು ಮಲೆಕುಡಿಯರ ಕೌಶಲ್ಯವನ್ನು ತೋರಿಸುತ್ತದೆ. ಬ್ರಹ್ಮರಥವನ್ನು ಬೆತ್ತದಿಂದಲೇ ಎಳೆಯುವುದು ಇಲ್ಲಿಯ ವಿಶೇಷ. ರಥ ನಿರ್ಮಾಣ ಕಾರ್ಯದಲ್ಲಿ ಮಲೆಕುಡಿಯ ಜನಾಂಗದವರು ಭಯಭಕ್ತಿಯಿಂದ ಪಾಲ್ಗೊಳ್ಳುತ್ತಾರೆ. ರಥದ ಅಟ್ಟೆಯನ್ನು ಬಿದಿರು ಹಾಗೂ ರಥದ ಮೇಲ್ಭಾಗವನ್ನು ಬೆತ್ತದಿಂದಲೇ ಆಕಾಶದೆತ್ತರಕ್ಕೆ ಬಗ್ಗಿಸಿ ಕಟ್ಟಲಾಗುತ್ತದೆ. ಹೀಗೆ ಕಟ್ಟಿದ ಮೇಲೆ ಬಟ್ಟೆಗಳ ಪತಾಕೆಯಿಂದ ಆಕರ್ಷಕವಾಗಿ ನಿರ್ಮಾಣವಾಗಿ ರಥಗಳ ಗಾಂಭೀರ್ಯ, ಶೈಲಿ, ವಿನ್ಯಾಸಗಳು ರಚನಾ ಕೌಶಲ್ಯವನ್ನು ಎತ್ತಿ ತೋರಿಸುತ್ತದೆ. ಬ್ರಹ್ಮರಥ ಅಲ್ಲದೆ ಪಂಚಮಿ ರಥ ನಿರ್ಮಾಣ, ಒಳಾಂಗಣದಲ್ಲಿ ಎಳೆಯುವ ಬಂಡಿ ರಥದ ನಿರ್ಮಾಣ ಕೂಡ ಮೂಲ ನಿವಾಸಿಗಳ ಸೇವೆಯಿಂದಲೇ ಕಂಗೊಳಿಸುತ್ತದೆ. ಧನ್ಯವಾದಗಳು. ಇದು ಪಿಂಗಾರ ಯೂಟ್ಯೂಬ್.